ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ಕೇಂದ್ರ ಸಮಿತಿ ಬೆಂಗಳೂರು ಇವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ 6ನೇ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶ ಆಗಸ್ಟ್ 28ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಗೌರವ ಅಧ್ಯಕ್ಷರಾದ ಚಂದ್ರಶೇಖರ ಎಕ್ಲೋರೆ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮ ಆಗಸ್ಟ್ 28ರಂದು ಅರಮನೆ ಮೈದಾನದ ಶೃಂಗಾರ ಪ್ಯಾಲೇಸ್ನಲ್ಲಿ ನಡೆಯಲಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯ ಅವರು ಭಾಗವಹಿಸಲಿದ್ದು, ಈ ಕಾರ್ಯಕ್ರಮದಲ್ಲಿ ಎಸ್ಸಿ ಎಸ್ಟಿ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲಾಗುವುದು ಎಂದು ತಿಳಿಸಿದರು. ಕಲಬುರಗಿ ಜಿಲ್ಲೆಯಿಂದ ಸುಮಾರು 500 ನೌಕರ ಆಗಮಿಸಲಿದ್ದಾರೆ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ರಾಘವೇಂದ್ರ ಗಾಯಕ್ವಾಡ್, ಪ್ರಕಾಶ್ ಭಜಂತ್ರಿ, ಬಸವರಾಜ್, ಡಾಕ್ಟರ್ ಲೋಕೇಶ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ಬೆಂಗಳೂರು ಈ ಕೇಂದ್ರ ಸಮಿತಿಯ ವತಿಯಿಂದ ಅವರ ನೇತೃತ್ವದಲ್ಲಿ ಬರೋ 28ನೇ ತಾರೀಕು ಬೆಂಗಳೂರಿನಲ್ಲಿ ಏನು ಅಂತಂದರೆ ಒಂದು ರಾಜ್ಯ ಮಟ್ಟದ 6ನೇ ಜಾಗೃತ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀಯುತ ಡಿಕೆ ಶಿವಕುಮಾರ್ ಸರ್ ಅವರು ಉದ್ಘಾಟನೆ ಮಾಡಲಿದ್ದು, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ಉಪಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರಾಗಿರುವಂಥ ಶ್ರೀಯುತ ಜಿ ಪರಮೇಶ್ವರ್ ಸರ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿರುವರು. ಉಳಿದಂತೆ ಏನು ಅಂತಂದರೆ ಹಾಗೂ ಈ ಒಂದು ಸಮಾವೇಶದ ಘನ ಉಪಸ್ಥಿತಿಯನ್ನು ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಸಮಾವೇಶದ ಘನ ಉಪಸ್ಥಿತಿಯನ್ನು ವಹಿಸುವರು. ಹಾಗೆ ರಾಜ್ಯದ ಎಲ್ಲ ಎಸ್ಸಿ ಎಸ್ಟಿ ಸಚಿವರು ಹಾಗೂ ಶಾಸಕರು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ, ಈಗೇನು ನಮ್ಮ ಸಮುದಾಯದ ಬಹಳಷ್ಟು ಇಶ್ಯೂಗಳದಾವ, ಅದರಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ ನೌಕರರ ಇಶ್ಯೂಗಳಲ್ಲಿ ಮುಖ್ಯವಾಗಿ ಸುಮಾರು ರಾಜ್ಯದಲ್ಲಿ 2,84,000 ಹುದ್ದೆಗಳು ಖಾಲಿ ಇದ್ದಾವೆ. ಅವುಗಳನ್ನು ತುಂಬುವುದಕ್ಕೆ ನಾವು ಈ ಒಂದು ಸಮಾವೇಶ ಮೂಲಕ ಆಗ್ರಹ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಏನು ಅಂತಂದ್ರೆ 24,000 ಹುದ್ದೆಗಳು ರಾಜ್ಯದಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳಾಗಿ ಉಳ್ಕೊಂಡಿದ್ದಾವೆ. ಅವುಗಳನ್ನು ಜಾರಿ ಆಗಬೇಕು. ಮತ್ತು ಈಗೇನು ಜನಸಂಖ್ಯಾನುಪಾತದಲ್ಲಿ ನಮ್ಮ ಪ್ರಾತಿನಿಧ್ಯ ಏನದ ಅದನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಮೊದಲಿರುವಂಥ 13 ಮತ್ತು 3 ಅದನ್ನು 17 ಮತ್ತು 7ಕ್ಕೆ ಏರಿಸೋಕೆ ಈ ಒಂದು ಸಮಾವೇಶ ಮೂಲಕ ನಾವು ಆಗ್ರಹ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಏನು ಅಂತಂದ್ರೆ ರಾಜ್ಯದಲ್ಲಿ ನಡೀತಾ ಇರುವಂಥ ಏನು ಎಸ್ಸಿ ಎಸ್ಟಿ ನೌಕರರು ಅನುಭವಿಸ್ತಾ ಇರುವಂಥ ತಾರತಮ್ಯ ಎಲ್ಲ ಪ್ರಸಂಗಗಳಲ್ಲೂ ಮತ್ತು ಪ್ರತಿದಿನ ಅವರು ಅನುಭವಿಸ್ತಾ ಇರುವಂಥ ತಾರತಮ್ಯಗಳನ್ನು ಅವು ಹೇಳೋಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಅದಾವೆ. ಸೊ ಅಂಥವೆಲ್ಲ ಇಶ್ಯೂಗಳನ್ನು ಇಟ್ಕೊಂಡು ನಾವು ರಾಜ್ಯದ ಸರ್ಕಾರಕ್ಕೆ ಈ ಒಂದು ಸಮಾವೇಶದ ಮೂಲಕ ನಮ್ಮ ಬೇಡಿಕೆಗಳನ್ನು, ನಮ್ಮ ಈ ಒಂದು ಹಕ್ಕೊತ್ತಾಯಗಳನ್ನು ನಾವು ಅವರ ಉಪಸ್ಥಿತಿಯಲ್ಲಿ ಈ ಒಂದು ಸಮಾವೇಶದ ಮೂಲಕ ಅವರಿಗೆ ತರಬಯಸ್ತಾ ಇದ್ದೀವಿ. ಸೊ ಈ ಒಂದು ವಿಷಯವನ್ನು ಏನು ಅಂತಂದರೆ ಗುಲ್ಬರ್ಗ ಜಿಲ್ಲೆಯಿಂದ ಸುಮಾರು ಈ ಒಂದು ಸಮಾವೇಶಕ್ಕೆ ಸುಮಾರು 500ಕ್ಕೂ ಹೆಚ್ಚಿನ ನೌಕರರು ಈ ಒಂದು ಸಮಾವೇಶದಲ್ಲಿ ತಮ್ಮ ಸ್ವಂತ ಖರ್ಚಿನಲ್ಲಿ ಭಾಗವಹಿಸಿ ಈ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸೋಕೆ ನಾವೆಲ್ಲರೂ ಏನು ಅಂತಂದ್ರೆ ಜಿಲ್ಲಾ ಸಮಿತಿಯ ಜೊತೆಗೂಡಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸೋಕೆ ಕಾರಣೀಕರ್ತರಾಗ್ತಾ ಇದ್ದಾರೆ. ಸೊ ಈ ವಿಷಯವನ್ನು ತಾವು ಏನು ಅಂತಂದರೆ ನಮ್ಮ ಪತ್ರಿಕಾ ಮಾಧ್ಯಮದವರು ಈ ವಿಷಯವನ್ನು ತಾವು ತಮ್ಮ ಪತ್ರಿಕೆಗಳ ಮೂಲಕ ವ್ಯಾಪಕ ಪ್ರಚಾರವನ್ನು ನೀಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗೋಕೆ ತಾವು ಕಾರಣೀಕರ್ತರಾಗಬೇಕು ಅಂತ ನಾವು ಮಾತನ್ನು ಈ ಸಂದರ್ಭದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ನಡೆಸೋಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ.